ಪ್ರತಿ ಬಾರಿಯೂ ಸರ್ಕಾರ ಬಜೆಟ್ನಲ್ಲಿ ಸಮುದ್ರದಲ್ಲಿ ಹೂಳೆತ್ತಲು ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಕಾಮಗಾರಿಯನ್ನ ಮಾಡುತ್ತೆ. ಆದರೆ ಸಮಸ್ಯೆ ಮಾತ್ರ ಜೀವಂತವಾಗಿ ಉಳಿದುಕೊಂಡಿರುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೀನುಗಾರಿಕಾ ಬಂದರಿನಲ್ಲಿ ಹೂಳಿನ ಸಮಸ್ಯೆ ಉಂಟಾಗಿದ್ದು, ಆದರೂ ಸ್ಥಳೀಯ ಆಡಳಿತ ಮೀನುಗಾರರ ಸಂಕಷ್ಟವನ್ನು ಆಲಿಸಿದಂತಾಗಿದೆ. ಹೂಳು ತುಂಬಿಕೊಂಡಿರುವುದರಿಂದ ಬಂದರಿನಲ್ಲಿ ಲಂಗರು ಹಾಕಿದ್ದ ಬೋಟ್ಗಳು ಪಲ್ಟಿಯಾಗುತ್ತಿದ್ದು, ಭಟ್ಕಳ ಮೀನುಗಾರಿಕಾ ಬಂದರಿನಲ್ಲಿ ನಿತ್ಯವೂ ಇಂತಹ ಘಟನೆಗಳು ನಡೆಯುವಂತಾಗಿದೆ. ಬಂದರು ಪ್ರದೇಶದಲ್ಲಿ ಹೂಳು ತುಂಬಿದ್ದರಿಂದ ಇಂದ 4 ಮೀನುಗಾರಿಕಾ ಬೋಟ್ಗಳು ಪಲ್ಟಿಯಾಗಿವೆ. ದುರ್ಗಾಂಬಿಕಾ ದೇವಿ, ಶ್ರೀ ನಿತ್ಯಾನಂದ, ಜೈನ ಜಟಕ, ಗಗನ 3 ಹೆಸರಿನ ಬೋಟ್ಗಳಿಗೆ ಹಾನಿ ಉಂಟಾಗಿದ್ದು, ಘಟನೆಯಿಂದ ಯಾಂತ್ರಿಕ ದೋಣಿಗಳಿಗೂ ಹಾನಿ ಉಂಟಾಗುವಂತಾಗಿದೆ. ಸರ್ಕಾರ ಪ್ರತಿ ವರ್ಷ ಹಣ ಬಿಡುಗಡೆ ಮಾಡಿದ್ದರೂ ಸಹ ಕಳೆದ 4-5 ವರ್ಷದಿಂದ ಪರಿಹಾರ ಸಿಗದೆ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುವಂತಾಗಿದೆ. ಬೋಟ್ ಅವಘಡದಿಂದ ಭಾರಿ ನಷ್ಟ ಉಂಟಾಗಿದ್ದು, ಸರ್ಕಾರ ಕೂಡಲೇ ಹೂಳೆತ್ತುವ ಕೆಲಸ ಮಾಡಬೇಕು ಎಂದು ಸ್ಥಳೀಯ ಮೀನುಗಾರರು ಒತ್ತಾಯಿಸಿದ್ದಾರೆ. ಫಿಶಿಂಗ್ ಬೋಟ್ ಯೂನಿಯನ್ ಮಾತಾಡೋದು. ಪ್ರತಿ ವರ್ಷನೂ ನಮಗೆ ನೀರಿಲ್ಲದೆ ತುಂಬ ಸಮಸ್ಯೆ ಆಗ್ತಾ ಉಂಟು. ಬೋಟ್ನವರಿಗೆಲ್ಲ ಡ್ರೆಜ್ಜಿಂಗ್ ಮಾಡಬೇಕಂತ ತುಂಬ ನಾವು ಹೋರಾಟ ಮಾಡಿದ್ದೀವಿ. ಆದರೂ ನಮಗೆ ನಮ್ಮ ಸಮಸ್ಯೆಗೆ ಏನು ಪರಿಹಾರ ಆಗ್ತಾನೆ ಇಲ್ಲ. ಸ್ಥಳೀಯ MLAಗಾಗಲಿ MP ತುಂಬ ನಾವು ಪ್ರಯತ್ನ ಪಟ್ಟು ಮಾಡೋದಕ್ಕೋಸ್ಕರ ಲಕ್ಷಗಟ್ಟಲೆ ನಾವು ಹಣ ಹಾಕಿ ನಾವು ಮಾಡ್ತೀವಿ. ಈ ಟೈಮಲ್ಲಿ ನಮಗೆ ಯಾವುದಕ್ಕೂ ನಮಗೆ ಇದಾಗ್ತಾ ಇಲ್ಲ. ಆದಷ್ಟು ಬೇಗ ನಮಗೆ ಈ ಡ್ರೆಜ್ಜಿಂಗ್ ಮಾಡಿ ನಮ್ಮ ಬೋಟ್ನವರಿಗೆಲ್ಲ ಸಮಸ್ಯೆಗೆ ಒಂದು ಪರಿಹಾರ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ನಾನು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಜಿಲ್ಲಾ ಪತ್ರಿಕಾ ಭವನ ನಿರ್ವಹಣಾ ಸಮಿತಿಯ ಆಯೋಜನೆಯಲ್ಲಿ ನಗರದ ಮಾಲಾದೇವಿ ಮೈದಾನದಲ್ಲಿ ಮೀಡಿಯಾ ಕಪ್ 2022 ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಕಾರವಾರ ನಗರಸಭಾಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಹಾಗೂ ನೇತ್ರಾಣಿ ಅಡ್ವೆಂಚರ್ಸ್ ಮಾಲೀಕ ಗಣೇಶ್ ಹರಿಕಂದ್ರ ಮಂಗಳವಾರ ಚಾಲನೆ ನೀಡಿದರು. ಪಂದ್ಯಾವಳಿ ಉದ್ಘಾಟಿಸಿದ ಕಾರವಾರ ನಗರಸಭಾಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಮಾತನಾಡಿ, ಪ್ರತಿನಿತ್ಯ ಪತ್ರಿಕೋದ್ಯಮದ ಕೆಲಸದ ನಿರ್ವಹಣೆಯಲ್ಲಿ ನಿರತರಾಗುತ್ತಿದ್ದ ಪತ್ರಕರ್ತರು ಇಂತಹ ಕ್ರೀಡಾ ಚಟುವಟಿಕೆಗಳಿಂದ ಕೊಂಚ ವಿರಮಿಸಲು ಸಾಧ್ಯವಾಗುತ್ತದೆ. ಕ್ರೀಡೆಯೂ ಸಹ ಮನುಷ್ಯನ ಒಂದು ಅವಿಭಾಜ್ಯ ಅಂಗ. ಪ್ರತಿಯೊಬ್ಬರೂ ಕ್ರೀಡಾ ಸ್ಫೂರ್ತಿಯಿಂದ ಆಡಿ ನಿಮ್ಮಲ್ಲಿಯ ಪ್ರತಿಭೆಯನ್ನು ಸಹ ಹೊರಹಾಕಿ, ಜೊತೆಗೆ ನೀವು ಹೇಗೆ ಬೇರೆಯವರ ಪ್ರತಿಭೆಯನ್ನು ತೋರಿಸಿ ಕೆಲವರ ನ್ಯೂನ್ಯತೆಗಳನ್ನು ಬರವಣಿಗೆಯ ಮೂಲಕ ಸುಧಾರಣೆಗೆ ತರುತ್ತೀರೋ ಹಾಗೆ ನೀವು ಕೂಡ ಈ ಕ್ರಿಕೆಟ್ ಆಟದಲ್ಲಿ ಯಶಸ್ವಿಯಾಗಿ ಹೊರಹೊಮ್ಮುವಂತಾಗಲಿ ಎಂದು ಆಶಿಸಿದರು. ರಕ್ಷಣಾತ್ಮಕವಾದ ಆಟವನ್ನು ಆಡುವ ಮೂಲಕ 1 ರನ್ನ ಕೂಡಿಯಾಗಿದ್ದಾರೆ ದರ್ಶನ್ ನಾಯ್ಕ್. ತಂಡದ ಮೊತ್ತ 79 ಮಾತ್ರ. ಹೊಡೆತ ಇನ್ನು ಕೇವಲ 3 ರನ್ಗಳನ್ನ ನೇತ್ರಾಣಿ ಅಡ್ವೆಂಚರ್ಸ್ನ ಮಾಲೀಕ ಗಣೇಶ್ ಹರಿಕಂದ್ರ ಪಂದ್ಯಾವಳಿಗೆ ಶುಭ ಕೋರಿದರು. ಬಳಿಕ ನಡೆದ ಮೊದಲ ಪಂದ್ಯದಲ್ಲಿ ಕಾರವಾರ ಬಿ ಹಾಗೂ ಕುಮಟಾ ತಂಡದ ನಡುವೆ ನಡೆದ ಪಂದ್ಯದಲ್ಲಿ ಕುಮಟಾ ತಂಡ ಜಯಗಳಿಸಿ ಮುಂದಿನ ಪಂದ್ಯಕ್ಕೆ ಅರ್ಹತೆ ಗಳಿಸಿತು. ಇನ್ನು ಕಾರವಾರ ಎ ಹಾಗೂ ಅಂಕೋಲಾ ತಂಡಗಳ ನಡುವೆ ಮೊದಲ ಹಣಾಹಣಿ ನಡೆಯಬೇಕಿತ್ತಾದರೂ ಅಂಕೋಲಾ ತಂಡ ಗೈರಾಗಿದ್ದರಿಂದ ಕಾರವಾರ ಎ ಜಯ ಎಂದು ಘೋಷಣೆ ಮಾಡಲಾಯಿತು. ಇನ್ನು ಇದಕ್ಕೂ ಮೊದಲು ಪಂದ್ಯಾವಳಿಯ ಉದ್ಘಾಟನೆ ಬಳಿಕ ಉಪಸ್ಥಿತರಿದ್ದ ಗಣ್ಯ ವ್ಯಕ್ತಿಗಳ ಕ್ರಿಕೆಟ್ ಆಟ ನೋಡಲು ಮುದ ನೀಡಿತ್ತು. ಉದ್ಘಾಟಕರಾಗಿ ಆಗಮಿಸಿದ ನಗರಸಭೆ ಅಧ್ಯಕ್ಷ ನಿತಿನ್ ಪಿಕಳೆ ಹಾಗೂ ನೇತ್ರಾಣಿ ಅಡ್ವೆಂಚರ್ಸ್ನ ಗಣೇಶ್ ಹರಿಕಂದ್ರ ಪರಸ್ಪರ ಒಬ್ಬರಿಗೊಬ್ಬರು ಬೌಲಿಂಗ್ ಬ್ಯಾಟಿಂಗ್ ಮಾಡಿ ಗಮನ ಸೆಳೆದರು. ಜಿಲ್ಲಾ ಪತ್ರಿಕಾ ಭವನ ನಿರ್ವಹಣಾ ಸಮಿತಿ ಅಧ್ಯಕ್ಷ ಟಿಬಿ ಹರಿಕಾಂತ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಕಾರ್ಯದರ್ಶಿ ದೀಪಕ್ ಶೆಟ್ಟಿ, ಖಜಾಂಚಿ ಸುಭಾಷ್ ದೂಪದ ಹೊಂಡ, ಹಿರಿಯ ಪತ್ರಕರ್ತರಾದ ವಸಂತ ಭಟ್, ದೀಪಕ್ ಕುಮಾರ್ ಶೆಣೈ, ನಾಗರಾಜ ಹರಪನಹಳ್ಳಿ, ನಗರಸಭೆ ಮಾಜಿ ಸದಸ್ಯ ರತ್ನಾಕರ್ ನಾಯ್ಕ್, ನಿರ್ಣಾಯಕರಾಗಿ ಆಗಮಿಸಿದ್ದ ದೀಪಕ್ ಬಿಣಗೇಕರ್, ಅಮಿತ್ ಕಾಮತ್ ಇದ್ದರು. ಬುಧವಾರ ಬಹುಮಾನ ವಿತರಣಾ ಸಮಾರಂಭವು ಸಂಜೆ 4ಕ್ಕೆ ನಡೆಯಲಿದ್ದು ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅವರು ಬಹುಮಾನ ವಿತರಕರಾಗಿ ಪಾಲ್ಗೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಸತೀಶ್ ಸೈಲ್, ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟಗಾರರ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೆಲ್, ಉದ್ಯಮಿ ಗೋಪಾಲ ನಾಯಕ ಅಡ್ಲು ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ.
ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 102 ಗ್ರಾಮ ಲೆಕ್ಕಿಗ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆದರೆ 2020-21ನೇ ಸಾಲಿನ ಕೊರೋನಾ ಬ್ಯಾಚ್ನ ವಿದ್ಯಾರ್ಥಿಗಳಿಂದ ಇತರ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದ್ದು, ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನೇರ ನೇಮಕಾತಿ ನಡೆಯುವ ಏಕೈಕ ಹುದ್ದೆ ಗ್ರಾಮ ಲೆಕ್ಕಿಗ ಹುದ್ದೆ. ಪಿಯುಸಿ ಪರೀಕ್ಷೆಯ ಅಂಕಗಳ ಮೇಲೆ ಹೆಚ್ಚು ಅಂಕ ಪಡೆದವರು ಗ್ರಾಮ ಲೆಕ್ಕಿಗ ಹುದ್ದೆಗೆ ನೇಮಕವಾಗುತ್ತಾರೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸದ್ಯ 102 ಗ್ರಾಮ ಲೆಕ್ಕಿಗರ ಹುದ್ದೆಗೆ ನೇರ ನೇಮಕಾತಿ ನಡೆಯುತ್ತಿದ್ದು, ಇದರಲ್ಲಿ 2020-21ನೇ ಸಾಲಿನ ಕೊರೋನಾ ಪಿಯುಸಿ ಬ್ಯಾಚಿನ ವಿದ್ಯಾರ್ಥಿಗಳಿಂದ ಇತರೆ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ. ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳೇ ನೇರ ನೇಮಕಾತಿ ಮಾಡಿಕೊಳ್ಳುವ ಏಕೈಕ ಹುದ್ದೆ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗ ಹುದ್ದೆ. ಪಿಯುಸಿ ಪರೀಕ್ಷೆಯ ಅಂಕಗಳ ಆಧಾರದ ಮೇಲೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ನೇಮಕವಾಗುತ್ತಾರೆ. ಗ್ರಾಮ ಲೆಕ್ಕಿಗ ಹುದ್ದೆಗೆ ಯಾವುದೇ ಪರೀಕ್ಷೆ ನಡೆಯುವುದಿಲ್ಲ. ಈ ಬಾರಿ ಜಿಲ್ಲೆಯಲ್ಲಿ 102 ಗ್ರಾಮ ಲೆಕ್ಕಿಗ ಹುದ್ದೆಗೆ ಅರ್ಜಿ ಆಹ್ವಾನಿಸಿದ್ದು, ಸುಮಾರು 41,162 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಕೊರೋನಾ ಬ್ಯಾಚಿನ ವಿದ್ಯಾರ್ಥಿಗಳು ಇತರೆ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ತಲೆನೋವಾಗಿದ್ದಾರೆ. 2020-21ನೇ ಸಾಲಿನಲ್ಲಿ ಪಿಯುಸಿ ಪರೀಕ್ಷೆ ಮಾಡಲಾಗದೆ ಸರ್ಕಾರ ಎಸ್ಎಲ್ಸಿ ಮತ್ತು ಪಿಯುಸಿ ಅಂಕಗಳನ್ನು ಇಟ್ಟುಕೊಂಡೇ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಮಾಡಿತ್ತು. ಇದರಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು ಶೇಕಡಾ 100ಕ್ಕೆ 100ರಷ್ಟು ಅಂಕ ಪಡೆದಿದ್ದರು. ಸದ್ಯ ಗ್ರಾಮ ಲೆಕ್ಕಿಗ ಹುದ್ದೆಗೆ ಅರ್ಜಿ ಸಲ್ಲಿಸಿದ 87 ವಿದ್ಯಾರ್ಥಿಗಳು ಶೇಕಡಾ 100ಕ್ಕೆ 100 ಅಂಕವನ್ನು ಪಡೆದಿದ್ದು, ಕೊರೋನಾ ಬ್ಯಾಚಿನ ವಿದ್ಯಾರ್ಥಿಗಳಿಂದ ಇತರೆ ಬ್ಯಾಚಿನವರಿಗೆ ಅನ್ಯಾಯವಾಗುತ್ತಿದೆ ಎನ್ನಲಾಗಿದೆ. ಬಂದಿದೆ. ಈ ಆನ್ಲೈನ್ ಮುಖಾಂತರ ಇದು ಕರೆಯಲಾಗಿರುವಂಥದ್ದು. ಇದು ರಾಜ್ಯಾದ್ಯಂತ ಆನ್ಲೈನ್ ಪೋರ್ಟಲ್ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಆ ಅರ್ಜಿಯಲ್ಲಿ ಈಗ ನಮಗೆ 102 ಹುದ್ದೆ ಇದ್ದರೆ 1ಕ್ಕೆ 5 ಪಟ್ಟು ಜನನ ನಾವು ನೇರವಾದ ದಾಖಲೆಯನ್ನು ಪರಿಶೀಲನೆ ಮಾಡಲಿಕ್ಕೆ ವೆರಿಫಿಕೇಷನ್ಗೆ ನಾವು ಕಾಲ್ ಫಾರ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ 1ರಿಂದ 5 ಪಟ್ಟು ಅಂತಿರುವಾಗ ಈ 102ರಲ್ಲಿ ಈಗ 41,000ದಲ್ಲಿ ಆ 500 ಜನ 510 ಯಾರು ದಾಖಲೆ ವೆರಿಫಿಕೇಷನ್ಗೆ ಕಾಲ್ ಫಾರ್ ಮಾಡ್ತೀವಿ ಆ ಪಟ್ಟಿ ಮಾತ್ರ ಮ್ಯಾನ್ಯಲ್ ಆಗಿ ನಮಗೆ ಬರ್ತದೆ. ಸೊ ಉಳಿದಿದ್ದು ಅಂದರೆ ಟಾಪಲ್ಲಿ ಯಾರು ಬರ್ತಾರೆ ಆಯಾ ಕ್ಯಾಟಗರಿ ಒಳಗಡೆ ಆಯಾ ರೋಸ್ಟರ್ ಬಿಂದುಗೆ ತಕ್ಕಂತೆ ಆಯಾ ಕ್ಯಾಟಗರಿ ಒಳಗಡೆ ಸಾಫ್ಟ್ವೇರೇ ಅದನ್ನು ಕ್ಯಾಲ್ಕುಲೇಟ್ ಮಾಡಿ 1:5 ರೇಷಿಯೋಲ್ಲಿ ಆ ಅಪ್ಲಿಕೇಶನ್ಸನ್ನು ನಮಗೆ ಮ್ಯಾನ್ಯಲಿ ಅದು ಮಾತ್ರ ನಾವು ತೊಗೊಳ್ತೀವಿ. ಅದನ್ನು ಮಾತ್ರ ನಾವು ವಿ ವಿಲ್ ಕಾಲ್ ಫಾರ್ ಆ್ಯಂಡ್ ವೆರಿಫೈ ದಿ ಡಾಕ್ಯುಮೆಂಟ್ಸ್. ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ರ್ಯಾಂಕಿಂಗು ಸ್ಕೋರು ಇದೆಲ್ಲ ಕೂಡ ಒಟ್ಟಾರೆಯಾಗಿ ಅದಲ್ಲೇ ಬಂದಿರ್ತದೆ. ಇದರಲ್ಲಿ ನಮಗೆ ಈಗ ಇರುವಂಥ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಒಟ್ಟಾರೆಯಾಗಿ 87 ಜನ 100 ಔಟ್ ಆಫ್ 100 ತೊಗೊಂಡಿದ್ದವರು ಇದರಲ್ಲಿದ್ದಾರೆ ಅಂತ ಕಾಣ್ತದೆ. ಸೊ ಅದು ಬೇರೆ ಬೇರೆ ಕ್ಯಾಟಗರಿ ಇರುವಾಗ ಯಾವ ಥರ ಇದು ಆಗುತ್ತೆ ಅಂತ ಇನ್ನೂ ಇದು ಖಚಿತ ಇದು ಇಲ್ಲ. ಈಗ ಇರುವಂಥ ಇನ್ಫಾರ್ಮೇಷನ್ ಪ್ರಕಾರ ಅದರಿಂದ ಈ 102 ಹುದ್ದೆನೂ ಸಹಿತ ನಾವು ಸೆಲೆಕ್ಷನ್ ಮಾಡಿದ ನಂತರ ಸರ್ಕಾರದ ಅಂತಿಮ ಅಪ್ರೂವಲ್ ಬೇಕಾಗ್ತದೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಗಿವ್ ಇಟ್ಸ್ ಕನ್ಸೆಂಟ್ ಫಾರ್ ಅಪಾಯಿಂಟಿಂಗ್ ಎವ್ರಿಬಡಿ. ಸೊ ಅದನ್ನು ನಾವು ಪ್ರಾಸೆಸನ್ನು ಮುಗಿಸಿಬಿಟ್ಟು ಸರ್ಕಾರ ಅನುಮೋದನೆ ಪಡೆದು ತದನಂತರನೇ ಕೊಡೋದು. ಈ ಪ್ರಾಸೆಸ್ ಇಸ್ ಕಂಪ್ಲೀಟ್ಲಿ ಆನ್ಲೈನ್ ಪೋರ್ಟಲಲ್ಲಿ ಆಗುತ್ತೆ. ಈ ಬರೀ PU ಸ್ಕೋರ್ ಮಾತ್ರ ಅಂಡ್ ಕ್ಯಾಟಗರಿ ವೈಸ್ ಆ ಬೇಸಿಸಲ್ಲಿ ಅಷ್ಟೇ ಇದು ಆಗುತ್ತೆ. ಯಾರಿಗೆ ದಾಖಲೆ ವೆರಿಫಿಕೇಷನ್ ಕಾಲ್ ಮಾಡ್ತೀವಿ ಅಂತ ಇರುವುದು ಬರ್ಬೋದು. 80-90ನಲ್ಲಿ 26 ಜನ ತೊಗೊಂಡಿದ್ರು. ಈ 100% ಎಲ್ಲ ಬಹುಶಃ ಕೋವಿಡ್ ಬ್ಯಾಚ್ ಇರಬೇಕು. ಇಲ್ಲ, ಇದ್ರದ್ದು ರೆಪ್ರೆಸೆಂಟೇಷನ್ಸ್ ಬಂದಿರೋದನ್ನು ಸರ್ಕಾರದ ಸೂಕ್ತ ಇದಕ್ಕಾಗಿ ಕಳಿಸಿದ್ದೀವಿ. ಬಟ್ ಈಗ ಇರುವಂಥ ರೂಲ್ಸಲ್ಲಿ ಇರುವಂಥ ಪ್ರೊವಿಷನಲ್ಲಿ ಯಾವುದೇ ರೀತಿಯಲ್ಲಿ ಜಿಲ್ಲೆವಾರಾಗಲಿ ಇಲ್ಲ ಈ ಬ್ಯಾಚು ಈ ವರ್ಷಕ್ಕೆ ಹಿಂದವರು ಮುಂದವರು ಅಂತ ಯಾವುದೇ ರೀತಿಯಲ್ಲಿ ಇದು ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಅದರಿಂದ ಈಗ ಅಪ್ಲಿಕೇಶನ್ಸ್ ಕಾಲ್ ಫಾರ್ ಮಾಡಿದ್ದೀವಿ. ವಿ ವಿಲ್ ಫೈನಲೈಸ್ ದಿಸ್ ಲಿಸ್ಟ್. ಸರ್ಕಾರ ಅಪ್ರೂವಲ್ಗೆ ಕಳಿಸುವಾಗ ಅದ್ರ ಬಗ್ಗೆ ಪರಿಗಣನೆಗೆ ತಗೊಳ್ತೀವಿ. ಇನ್ನು ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಓದಿ ಬರೆದವರು ಶೇಕಡಾ 90ಕ್ಕಿಂತ ಹೆಚ್ಚು ಅಂಕ ಪಡೆಯಬೇಕೆಂದರೆ ಹರಸಾಹಸ ಪಡಬೇಕು. ಆದರೆ ಕೊರೋನಾ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಶೇಕಡಾ 100, 99% ಅಂಕಗಳು ದೊರೆತಿದ್ದು, ನೇರ ನೇಮಕಾತಿಯಲ್ಲಿ ಬಹುತೇಕ ಎಲ್ಲಾ ಕೊರೋನಾ ಬ್ಯಾಚಿನ ವಿದ್ಯಾರ್ಥಿಗಳೇ ನೇಮಕವಾಗಲಿದ್ದಾರೆ. ಕಷ್ಟಪಟ್ಟು ಪರೀಕ್ಷೆ ಬರೆದು ಅಂಕ ಪಡೆದವರು ಪರೀಕ್ಷೆಯೇ ಬರೆಯದೆ ಅಂಕ ಪಡೆದ ವಿದ್ಯಾರ್ಥಿಗಳಿಂದ ಕೆಲಸವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದು ಹಲವರ ಅಸಮಾಧಾನಕ್ಕೆ ಸಹ ಕಾರಣವಾಗಿದೆ. ಕೊರೋನಾ ಬ್ಯಾಚಿನ ವಿದ್ಯಾರ್ಥಿಗಳಿಂದ ದೊಡ್ಡ ನೇಮಕಾತಿಯಲ್ಲಿ ದೊಡ್ಡ ಸಮಸ್ಯೆ ಆಗಲಿದ್ದು, ಸರ್ಕಾರ ಈ ಬಗ್ಗೆ ಗಮನಹರಿಸಿ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೂ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಬೇಕು. ಇಲ್ಲದಿದ್ದರೆ ಕಾನೂನು ಹೋರಾಟ ನಡೆಸಲಾಗುತ್ತದೆ ಎನ್ನುವುದು ಸ್ಥಳೀಯರ ಆಗ್ರಹ. ಉತ್ತರ ಕನ್ನಡ ಜಿಲ್ಲಾಡಳಿತವು ಕಂದಾಯ ಇಲಾಖೆಯಲ್ಲಿ 102 ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ನೇರ ನೇಮಕಾತಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದೆ. ಈ ಅರ್ಜಿ ಸಲ್ಲಿಸಿರುವಂಥ ಪ್ರಕ್ರಿಯೆಯಲ್ಲಿ ಒಂದು ಅಸಾಮಾನ್ಯತೆ ಮತ್ತು ಒಂದು ಕಾನೂನಾತ್ಮಕ ತೊಡಕುಗಳು ಸಹಿತ ಎದುರು ಬರ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ನೇರ ನೇಮಕಾತಿ ಆಗಿರುವಂಥ ಸಂದರ್ಭದಲ್ಲಿ 2020 ಮತ್ತು 21ರಲ್ಲಿ PUC ಏನು ಪಾಸಾಗಿದ್ದಾರೋ ಅವರಿಗೆ ಬಿದ್ದಿರುವಂಥ ಅಂಕಗಳನ್ನು ನೇರವಾಗಿ ಪರೀಕ್ಷೆಯನ್ನು ಪಾಸಾಗಿ ಬಂದಿರುವಂಥ ಅಂಕಗಳಲ್ಲಿ ಸಾಕಷ್ಟು ತಾರತಮ್ಯಗಳು ಕಂಡು ಬರ್ತಾ ಇದೆ. ಇವತ್ತು ನಮಗೆ ಗೊತ್ತಿರುವಂಥ ಅಂಕೆ ಸಂಖ್ಯೆ ಪ್ರಕಾರ ಸುಮಾರು 2,000 ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಅವುಗಳಲ್ಲಿ ಸುಮಾರು 86 ವಿದ್ಯಾರ್ಥಿಗಳು ಈ ಒಂದು ವಿಲೇಜ್ ಅಕೌಂಟೆಂಟಿಗೆ ಪರೀಕ್ಷೆಯನ್ನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ
ಈ 100ಕ್ಕೆ 100 ಕೋವಿಡ್ ಸಂದರ್ಭದಲ್ಲಿ ಏನು ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೋ ಅವರಿಗೆ ಈ ನೇರ ನೇಮಕಾತಿಯಿಂದ ನೇರವಾಗಿ ಹುದ್ದೆಯ ಭದ್ರತೆ ಸಿಗುವಂಥ ಅವಕಾಶ ಆಗಿದೆ. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಇದೊಂದು ಅಸಮರ್ಪಕವಾದ ಒಂದು ನೀತಿ ಅನ್ನೋದನ್ನು ಕಂಡು ಬರ್ತಾ ಇದೆ. ಇದು ಕಾನೂನಾತ್ಮಕ ಅಂಶವೂ ಸಹಿತ ತೊಡಕಾಗಿರುವುದರಿಂದ ಇವತ್ತು ಈ ರೀತಿಯ ನೇರ ನೇಮಕಾತಿ ಮಾಡುವಂಥ ವಿಲೇಜ್ ಅಕೌಂಟೆಂಟ್ ಪ್ರಕ್ರಿಯೆಯನ್ನು ಕೈಬಿಟ್ಟು ಹೊಸದಾಗಿ ಇದನ್ನು ಟೆಸ್ಟ್ ಮಾಡಿ ಪರೀಕ್ಷೆಗಳನ್ನು ಮಾಡಿ ಅಲ್ಲಿ ಮೆರಿಟ್ಸ್ಗಳು ಬಂದಂಥವರನ್ನು ಈ ನೇಮಕಾತಿಯಲ್ಲಿ ಮಾಡಬೇಕು. ಪರೀಕ್ಷೆ ಮಾರ್ಕ್ಸ್ ತಗೊಂಡವರಿಗೂ ಮತ್ತು ಕೋವಿಡ್ನಲ್ಲಿ ಬಂದಿರುವಂಥ ಮಾರ್ಕ್ಸ್ಗಳಿಗೂ ತಾರತಮ್ಯ ಇರುವುದರಿಂದ ಕೈ ಬಿಡಬೇಕಾದ್ರಿಂದ ಬದಲಿ ವ್ಯವಸ್ಥೆಯನ್ನು ಮಾಡುವ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಇದು ಉತ್ತರ ಕನ್ನಡ ಜಿಲ್ಲೆಗೆ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ಸಮಸ್ಯೆಗೆ ಕಾರಣವಾಗಲಿದ್ದು ಪಿಯುಸಿ ಅಂಕಗಳ ಆಧಾರದ ಮೇಲೆ ನಡೆಯುವ ನೇಮಕಾತಿಯೆಲ್ಲ ಕೊರೋನಾ ಬ್ಯಾಚಿನ ವಿದ್ಯಾರ್ಥಿಗಳ ಪಾಲಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಕಷ್ಟಪಟ್ಟು 90-95% ಮಾಡಿದವರು ಗ್ರಾಮ ಲೆಕ್ಕಿಗ ಹುದ್ದೆಗೆ ನೇಮಕವಾಗಿ ಸರ್ಕಾರಿ ಕೆಲಸಕ್ಕೆ ಸೇರುತ್ತೇನೆ ಎಂಬ ಕನಸನ್ನು ಕಟ್ಟಿಕೊಂಡವರಿಗೆ ಕೊರೋನಾ ಬ್ಯಾಚಿನ ವಿದ್ಯಾರ್ಥಿಗಳಿಂದ ಅನ್ಯಾಯವಾಗಲಿದ್ದು ಸರ್ಕಾರ ಶೀಘ್ರದಲ್ಲಿ ಈ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.